ಮೇ 19 ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಮರೆಯಲಾಗದ ದಿನ. ತನ್ನ ಜೀವನದ ಹೊಸ ಅಧ್ಯಾಯ ಪ್ರಾರಂಭವಾದ ದಿನ. ಹೌದು, ದರ್ಶನ್ ಪ್ರೀತಿಸಿದ ಹುಡುಗಿ ವಿಜಯಲಕ್ಷ್ಮಿ ಅವರನ್ನ ವರಿಸಿದ ದಿನವಿದು. ಇವರಿಬ್ಬರು ಮದುವೆಯಾದ ಶುಭ ದಿನವಿದು. ದರ್ಶನ್ ಹೀರೋ ಆಗಿ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟ ಸಮಯವದು. ಆದರೆ ಸ್ಟಾರ್ಗಿರಿ ಪಟ್ಟ ಇನ್ನೂ ಪಡೆದುಕೊಂಡಿರಲಿಲ್ಲ. ಆಗಲೇ ಅವರ ಬದುಕಿಗೆ ವಿಜಯಲಕ್ಷ್ಮಿ ಅವರ ಎಂಟ್ರಿ ಆಗಿತ್ತು. ದರ್ಶನ್ ಅವರನ್ನ ಪ್ರೀತಿಸಿ ಮದುವೆಯಾಗಿದ್ದರು. ಅಷ್ಟಕ್ಕೂ ಈ ಜೋಡಿಯ ಲವ್ ಸ್ಟೋರಿ ಪ್ರಾರಂಭವಾದದ್ದು ಹೇಗೆ? ಈ ಬಗ್ಗೆ ಇಂಟ್ರೆಸ್ಟಿಂಗ್ ಮಾಹಿತಿ ಹೇಳ್ತೀನಿ ಕೇಳಿ. 22ನೇ ಮದುವೆ ವಾರ್ಷಿಕೋತ್ಸವದ ಸಂಭ್ರಮ. ದರ್ಶನ್ ಬದುಕಿಗೆ ವಿಜಯಲಕ್ಷ್ಮಿ ಸಾಕ್ಷಾತ್ ಲಕ್ಷ್ಮಿಯೇ ಆಗಿದ್ದಾರೆ. ದರ್ಶನ್ ಅವರ ಸಂತೋಷದ ಸಮಯದಲ್ಲಿ, ಕಷ್ಟದ ಸಮಯ ಹಾಗೂ ಕಡು ಕಷ್ಟದ ಸಮಯದಲ್ಲೂ ಜೊತೆಯಾಗಿ ನಿಂತು ದರ್ಶನ್ಗಾಗಿ ಹಂಬಲಿಸಿದ, ಕಣ್ಣೀರು ಹಾಕಿದ ಏಕೈಕ ಜೀವ ವಿಜಯಲಕ್ಷ್ಮಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ವಿಜಯಲಕ್ಷ್ಮಿ ದಂಪತಿ 22ನೇ ವರ್ಷದ ಮದುವೆ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿದ್ದಾರೆ. ಹೌದು, ದರ್ಶನ್ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು 21 ವರ್ಷಗಳು ಕಂಪ್ಲೀಟ್ ಆಗಿದ್ದು 22ನೇ ವರ್ಷದ ಸಂಭ್ರಮದಲ್ಲಿದ್ದಾರೆ. ಅಂದಹಾಗೆ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರು 2003ನೇ ಇಸವಿಯಲ್ಲಿ ಹಸೆಮಣೆ ಏರಿದರು. ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರದ್ದು ಲವ್ ಮ್ಯಾರೇಜ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಇಬ್ಬರು ಪರಸ್ಪರ ಪ್ರೀತಿಸಿ ಮದುವೆಯಾದವರು. ಮನೆಯವರ ಸಮ್ಮುಖದಲ್ಲಿ ಹಸೆಮಣೆ ಏರಿದ ಜೋಡಿ ಇದು. ವಿಜಯಲಕ್ಷ್ಮಿ ಅವರು ಇಂಜಿನಿಯರಿಂಗ್ ಓದಿದ್ದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಆಗಿನ್ನು ದರ್ಶನ್ ಸಿನಿಮಾ ಎಂಟ್ರಿಗೆ ಕಷ್ಟಪಡುತ್ತಿದ್ದರು. ಆಗ ಸಿನಿಮಾಗಳಲ್ಲಿ ದರ್ಶನ್ ಲೈಟ್ ಬಾಯ್ ಆಗಿ ಕೆಲಸ ಮಾಡುತ್ತಿದ್ದರು. ಖ್ಯಾತ ವಿಲನ್ ತೂಗುದೀಪ ಶ್ರೀನಿವಾಸ್ ಅವರ ಪುತ್ರನಾಗಿದ್ದರೂ ದರ್ಶನ್ಗೆ ಸಿನಿಮಾ ಎಂಟ್ರಿ ಅಷ್ಟು ಸುಲಭವಾಗಿರಲಿಲ್ಲ. ಧಾರಾವಾಹಿಗಳಲ್ಲೂ ದರ್ಶನ್ ನಟಿಸಿದ್ದಾರೆ. ಆ ಕಷ್ಟದ ದಿನಗಳಲ್ಲೂ ದರ್ಶನ್ ಜೊತೆಯಲ್ಲಿ ನಿಂತು ಧೈರ್ಯ ತುಂಬಿದವರು ವಿಜಯಲಕ್ಷ್ಮಿ. ಇನ್ನು ಸ್ನೇಹಿತರ ಮೂಲಕ ಪರಿಚಯವಾದ ವಿಜಯಲಕ್ಷ್ಮಿ ದರ್ಶನ್ ಅವರಿಗೆ ಮೊದಲು ಸ್ನೇಹಿತೆಯಾಗಿ ಪರಿಚಯವಾದರು. ಬಳಿಕ ಇಬ್ಬರು ಪ್ರೀತಿಸಲು ಪ್ರಾರಂಭಿಸಿದರು. ಅನಂತರ ಕುಟುಂಬದ ಒಪ್ಪಿಗೆ ಪಡೆದು ಮದುವೆಯಾದರು. ಸಂಸಾರದಲ್ಲಿ ಸಾಕಷ್ಟು ಏಳು ಬೀಳನ್ನ ಕಂಡಿರುವ ಈ ಜೋಡಿ ಇಂದು ಖುಷಿಯಾಗಿ ಜೀವನ ನಡೆಸುತ್ತಿದೆ. ಧರ್ಮಸ್ಥಳದಲ್ಲಿ ಮದುವೆ. ನಟ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅವರ ಮದುವೆ ಪ್ರಸಿದ್ಧ ಧಾರ್ಮಿಕ ಸ್ಥಳಗಳಲ್ಲಿ ಒಂದಾಗಿರುವ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಸನ್ನಿಧಾನದಲ್ಲಿ ನೆರವೇರಿತ್ತು. ಕುಟುಂಬಸ್ಥರು, ಚಿತ್ರತಾರೆಯರು ಹಾಗೂ ಸ್ನೇಹಿತರು ಭಾಗಿಯಾಗಿ ದರ್ಶನ್ ಜೋಡಿಗೆ ವಿಶ್ ಮಾಡಿದ್ದರು. ವಿಶೇಷ ಅಂದ್ರೆ ಮದುವೆಯಾದ ವರ್ಷವೇ ದರ್ಶನ್ ಅಭಿನಯದ 9 ಸಿನಿಮಾಗಳು ತೆರೆ ಕಂಡಿದ್ದವು. ಅಂದು ದರ್ಶನ್ ಹೀರೋ ಆಗಿ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದ ದಿನಗಳದು. ಪುತ್ರ ವಿನೀಶ್. ನಟ ದರ್ಶನ್ ದಂಪತಿಗೆ ವಿನೀಶ್ ಎಂಬ ಮಗನಿದ್ದಾನೆ. ವಿನೀಶ್ ಅಪ್ಪನ ಜೊತೆ 2 ಸಿನಿಮಾಗಳಲ್ಲೂ ನಟಿಸಿದ್ದಾನೆ. ಮೊದಲ ಬಾರಿಗೆ ವಿನೀಶ್ ಐರಾವತ ಚಿತ್ರದಲ್ಲಿ ಅಭಿನಯಿಸಿದ್ದರು. ಬಳಿಕ ಸೂಪರ್ ಹಿಟ್ ಯಜಮಾನ ಚಿತ್ರದಲ್ಲೂ ವಿನೀಶ್ ಒಂದು ಹಾಡಿನಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಮೂಲಕ ವಿನೀಶ್ ಕೂಡ ಅಪ್ಪನ ಹಾಗೆ ತೆರೆ ಮೇಲೆ ಮಿಂಚಲು ಸಜ್ಜಾಗುತ್ತಿದ್ದಾರೆ. ದರ್ಶನ್ ಮತ್ತು ವಿಜಯಲಕ್ಷ್ಮಿ ದಂಪತಿ ಸದ್ಯ ಬಾಲಿಯಲ್ಲಿದ್ದಾರೆ. ಮದುವೆ ವಾರ್ಷಿಕೋತ್ಸವ ಸಂಭ್ರಮದಲ್ಲಿರುವ ಈ ಜೋಡಿ ಹಾಡಿ ಕುಣಿದು ಸಂಭ್ರಮಿಸುತ್ತಿದ್ದಾರೆ. ಕೇಕ್ ಕತ್ತರಿಸಿ ಆನಿವರ್ಸರಿ ಆಚರಿಸುತ್ತಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ಜೋಡಿ. ದರ್ಶನ್ ಪತ್ನಿಗಾಗಿ ಹಿಂದಿ ಹಾಡನ್ನ ಹಾಡಿದ್ದಾರೆ. ದರ್ಶನ್ ಮತ್ತು ವಿಜಯಲಕ್ಷ್ಮಿ ಮದುವೆ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿ ನಟ ಚಿಕ್ಕಣ್ಣ ಸೇರಿದಂತೆ ಅವರ ಆಪ್ತ ಬಳಗವೂ ಕೂಡ ಜೊತೆಯಾಗಿರುವುದು ವಿಶೇಷ. ಅಂದಹಾಗೆ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಕಳೆದ ವರ್ಷ ದುಬೈನಲ್ಲಿ ಅದ್ದೂರಿಯಾಗಿ ವೆಡ್ಡಿಂಗ್ ಆನಿವರ್ಸರಿ ಆಚರಿಸಿದ್ದರು. ಈ ವರ್ಷ ಬಾಲಿಯಲ್ಲಿ ಸಂಭ್ರಮಿಸುತ್ತಿದ್ದಾರೆ. ದರ್ಶನ್ ಸದ್ಯ ಬಹುನಿರೀಕ್ಷೆಯ ಡೆವಿಲ್ ಸಿನಿಮಾದ ಶೂಟಿಂಗ್ನಲ್ಲಿ ನಿರತರಾಗಿದ್ದಾರೆ. ಪತ್ನಿಗಾಗಿ ಡೆವಿಲ್ ಸಿನಿಮಾದ ಶೂಟಿಂಗಿಗೆ ಬ್ರೇಕ್ ಹಾಕಿ ಬಾಲಿಗೆ ತೆರಳಿದ್ದು ಸಂತೋಷದ ಸಮಯವನ್ನ ಎಂಜಾಯ್ ಮಾಡುತ್ತಿದ್ದಾರೆ. ಈ ಜೋಡಿಗೆ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ತಿಳಿಸೋಣ.